ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಟೈಸನ್ ಕೋಳಿಯ ಒಂದು ಸೂಪರಾದ ಕೋಕೋನಟ್ ಸಾರು ಮಾಡಿದ್ದೇನೆ, ಅಥವಾ ತೆಂಗಿನಕಾಯಿ ಸಾರು. ಒಳ್ಳೆ ಮಟನ್ ಇದ್ದಾಗಿದೆ ಟೈಸನ್ ಕೋಳಿ. ಹಾಗೆ ನಾವು ಇಲ್ಲಿ ತಂದಿದ್ದು ಒಂದು ಅರ್ಧ ಕೆ ಜಿ, ಯಾಕಂದರೆ ಟೈಸನ್ ಕೋಳಿಯಲ್ಲಿ 4 ಕೆ ಜಿ 5 ಕೆ ಜಿ ಎಲ್ಲ ಬರ್ತಾ ಅಲ್ವ, ಫುಲ್ಲು ತಂದು ಮಾಡಲಿಕ್ಕಾಗಲ್ಲ. ಹಾಗೆ ಇದನ್ನು ಕುಕ್ಕರಲ್ಲಿ ಬೇಯಿಸಿರೋದು. ನಾನು ಸಾರು ಮಾಡಿದ್ದು ಮಾತ್ರ ನಾರ್ಮಲಾಗಿ ಮಾಡಿದೆ, ಕುಕ್ಕರಲ್ಲಿ ಬೇಯಿಸಿ ಮಾಡಿರೋದು. ಇದನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ರುಚಿಕರವಾಗಿ ಅಂತ ನಾನು ನಿಮಗೆಲ್ಲರಿಗೂ ಹೇಳಿಕೊಡ್ತೇನೆ. ಟೈಸನ್ ಕೋಳಿ ಮಟನ್ ಅಷ್ಟೇ ಟೇಸ್ಟಿಯಾಗಿರ್ತದೆ, ಮಾತ್ರ ಸ್ವಲ್ಪ ಈ ಥರ ಫ್ಯಾಟ್ಸ್ ಎಲ್ಲ ಜಾಸ್ತಿ ಇರ್ತದೆ, ಆದರೂ ರುಚಿಕರವಾಗಿರ್ತದೆ. ಎಲ್ರಿಗೂ ತೋರಿಸ್ಕೊಡ್ತೀನಿ ನಾನು ಹೇಗೆ ಮಾಡೋದು ಅಂತ. ಇಲ್ಲೀಗ ಅರ್ಧ ಕಿಲೋ ಟೈಸನ್ ಚಿಕನ್ ತಗೊಂಡಿದ್ದೇನೆ, ಟೈಸನ್ ಕೋಳಿ ವಿತ್ ಸ್ಕಿನ್. ಇದು ಟೈಸನ್ ಕೋಳಿನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇದು ಟೈಸನ್ ಕೋಳಿ, ಒಂದು ಕೋಳಿಯಲ್ಲಿ ಒಂದು 5, 6, 7 ಕಿಲೋ ಎಲ್ಲ ಬರ್ತದೆ. 4 ಕಿಲೋದಿಂದ ಮೇಲೆ ಬರ್ತದೆ. ಹಾಗೆ ನಾವು ಇಲ್ಲಿ ಅರ್ಧ ಕಿಲೋವೇ ತಂದದ್ದು. ನೋಡಿ, ಇದು ಮಾತ್ರ ಹಾಗೆ ಬೇಯೋದು ಬಹಳ ಕಷ್ಟ. ಇದನ್ನು ಮೆಣಸಿನ ಮಸಾಲೆಯೊಂದಿಗೆ ಕುಕ್ಕರಲ್ಲಿ ವಿಶಿಲ್ ತಗೊಳ್ಬೇಕು. ಸ್ವಲ್ಪ ಕಷ್ಟ ಇದೆ, ಇಲ್ಲಾಂದರೆ ಗ್ಯಾಸಿಗೂ ತೊಂದರೆ ಇದೆ ಅಲ್ವ. ಹಾಗಾಗಿ ಇದನ್ನು ಕುಕ್ಕರಲ್ಲಿ ಬೇಯಿಸಲೇಬೇಕು. ನಾನು ಸಾಮಾನ್ಯ ಹೇಳ್ತಾ ಇರ್ತೇನಲ್ವ, ಕುಕ್ಕರಲ್ಲಿ ಯಾವ ಅಡುಗೆನೂ ಮಾಡೋದಿಲ್ಲ ಅಂತ. ಟೈಸನ್ ಕೋಳಿಗೊಂದು ಕುಕ್ಕರ್ ಬೇಕು, ಇಲ್ಲಾಂದರೆ ಅರ್ಧ ಅಂಡೆ ಗ್ಯಾಸ್ ಖಾಲಿ ಆಗ್ತದೆ. ಹಾಗೆ ಇದನ್ನು ಹೀಗೆ ಮಸಾಲೆ ಎಲ್ಲ ರೆಡಿ ಮಾಡ್ತೇನೆ. ಈಗ ಕೂಗು ಕೋಳಿಗೆ ಖಾರ ಮಸಾಲೆ 4 ಬ್ಯಾಡಗಿ ಜೊತೆ ಒಂದು 20ರಷ್ಟು ಗುಂಟೂರು ಮೆಣಸಿನಕಾಯಿ ಹಾಕಿದ್ದೇನೆ. ಇದನ್ನು ಈಗ ಚೆಂದಕ್ಕೆ ಹುರಿದು ತೆಗಿಬೇಕು. ಸೀದು ಹೋಗದಾಗಿ ಹುರಿಬೇಕು. ಮೊದಲು 4 ಬ್ಯಾಡಗಿ ಮೆಣಸು ಹಾಕಿದ್ದೇವೆ, 4, ಒಂದು ಚಿಕ್ಕದು ಸೇರಿ 5, ಈಗ ಒಂದು 20-22 ಇದು ಖಾರ ಬಹಳ ಕಮ್ಮಿ ಗುಂಟೂರು ಮೆಣಸಿನಕಾಯಿ. ಈಗ 3/4 ಸ್ಪೂನಷ್ಟು ಧನಿಯಾ ಬೀಜ ಹಾಕ್ತಾಯಿದ್ದೇನೆ. ಇದನ್ನು ಕೂಡ ಹುರಿಬೇಕು. ತೆಂಗಿನಕಾಯಿ ಚಿಕನ್ ಸಾರಿಗಂತೂ ಹುಳಿ ತುಂಬ ಕಮ್ಮಿ ಹಾಕಬೇಕು. ಈಗ ಇಷ್ಟು ಹುಳಿನ ಹಾಕ್ತಾಯಿದ್ದೇನೆ. ಇದರಲ್ಲಿ ತೆಂಗಿನಕಾಯಿಯನ್ನು ಸಪ್ರೇಟ್ ರುಬ್ಬಿ ಬರಬೇಕು, ಮೆಣಸಿನ ಮಸಾಲೆಯನ್ನು ಸಪ್ರೇಟ್ ರುಬ್ಬಿ ತರಬೇಕು. ಎರಡು ಒಟ್ಟಿಗೆ ಮಾಡುವಾಗಿಲ್ಲ. ಈಗ 3/4 ಸ್ಪೂನ್ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು. ಈಗ ಟೈಸನ್ ಕೋಳಿಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಬರುವ. ಉಪ್ಪು ಹಾಕಬೇಡಿ, ಯಾಕಂದರೆ ನಾವು ಕೊನೆಯಲ್ಲಿ ಉಪ್ಪು ಹಾಕುವ. ನಮ್ಮೊಂದು ಕುಕ್ಕರಲ್ಲಿ 12 ವಿಸಿಲ್ ಬೇಕು. ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲ್ ಬೇಕು ಅಂತ ನಿಮ್ಗೆ ಗೊತ್ತಾಗ್ತದಲ್ಲ. ಈಗ ಉಪ್ಪು ಹಾಕದೆ, ಬರೀ ಈರುಳ್ಳಿ ಏನು ಹಾಕದೆ, ಮಸಾಲೆ ಮತ್ತು ಕೋಳಿ ಇವೆರಡನ್ನು ಸೇರಿಸಿ ನಾನು ಬೇಯಿಸ್ಕೊಂಡು ಬಿಡ್ತೇನೆ. ಈ ಕೋಳಿ ಸಾರಿಗೆ ಒಂದು ತೆಂಗಿನಕಾಯಿಯ 3/4 ಭಾಗದಷ್ಟು ತುರಿದಿಟ್ಟಿದ್ದೇನೆ. ಇದರಲ್ಲಿ ಒಂದು ಹಿಡಿ ತೆಂಗಿನ ತುರಿನ ಹೀಗೆ ಸೈಡಿಗೆ ಎತ್ತಿಡಬೇಕು. ಉಳಿದ ತೆಂಗಿನ ತುರಿಯನ್ನು ನೋಡಿ 3/4ರಷ್ಟು ಈರುಳ್ಳಿ ಹಾಕಿ ಕೆಂಪಗೆ ಎಣ್ಣೆ ಹಾಕದೆ ಹುರಿದು ತರಬೇಕು. ಈರುಳ್ಳಿ ಮತ್ತು ತುರಿದ ತೆಂಗಿನಕಾಯಿನ ಎಣ್ಣೆ ಹಾಕದೆ ಸ್ವಲ್ಪ ಬ್ರೌನ್ ಬಣ್ಣ ಬರುವವರೆಗೆ ಹುರಿತಾ ಇರಬೇಕು. ಇದು ನಾವು ಕೋಕೋನಟ್ ಚಿಕನ್ ಸಾರು ಮಾಡೋದು ನಾವೆಲ್ಲ ಹೀಗೆ ನೋಡಿ, ಈ ಥರ ಹುರಿಯೋದು. ಇನ್ನು ಸ್ವಲ್ಪ ಬ್ರೌನ್ ಆಗಬೇಕು, ಸೀದು ಹೋಗಬಾರ್ದು. ಸೀದು ಹೋದರೆ ಯಾವುದೇ ಅಡುಗೆ ಪದಾರ್ಥಗಳು ಸೀದು ಹೋದಾಗ ಕಹಿ ಬರ್ತದಲ್ವ. ಹಾಗಾಗಿ ಪಕ್ಕದಲ್ಲಿ ನಿಂತ್ಕೊಂಡು ಹೀಗೆ ಸೌಟು ಸ್ಪೂನು ಏನಾದರೂ ಒಂದು ಹೀಗೆ ಆಡಿಸ್ತಾನೆ ಇರಬೇಕು. ಆಗ ಬ್ರೌನ್ ಕಲರಿಗೆ ಬರ್ತದೆ. ಇದು ಎಣ್ಣೆ ಹಾಕಿ ಹುರಿಬೋದು, ಆದರೆ ಈ ಒಣ ತೆಂಗಿನಕಾಯಿಯಲ್ಲಿ ಕೂಡ ಒಂದು ಎಣ್ಣೆ ಅಂಶ ಇದೆ ಅಲ್ವ, ಆಗ ಜಾಸ್ತಿ ಎಣ್ಣೆ ಅಂಶ ಎಲ್ಲ ಹೋಗಬಾರ್ದು. ಎಳೆ ತೆಂಗಿನಕಾಯಿ ಆದರೆ ನಿಮಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಕಾದರೂ ಹುರಿಬೋದು. ಎಣ್ಣೆ ಹಾಕಿ ಹುರಿದಿಲ್ಲ ಅಂದರೆ ಒಳ್ಳೆ ಘಮ ಘಮ ಅಂತ ಬರ್ತದೆ. ನಮ್ಮ ಊರ ಕಡೆ ಎಲ್ಲ ಈ ಕೆಂಡದಲ್ಲಿ ಸ್ವಲ್ಪ ತೆಂಗಿನಕಾಯಿ ಸುಡ್ತಾರೆ, ಸುಟ್ಟೆಲ್ಲ ಮಾಡ್ತಾರೆ. ಇಲ್ಲೆಲ್ಲ ಆಗೋದಿಲ್ಲಲ್ಲ, ಹಾಗೆ
ನಾನು ಮಾಡ್ತಾಯಿದ್ದೆ, ಈರುಳ್ಳಿ ಎಲ್ಲ ಸುಟ್ಟು ಮಾಡ್ತಾಯಿದ್ದೆ, ಎಲ್ಲ ಒಂದೇ. ಈಗ ಇಷ್ಟು ಬ್ರೌನ್ ಬಣ್ಣಕ್ಕೆ ಬಂದರೆ ಸಾಕು. ಒಂದು ಅರ್ಧ ಬ್ರೌನ್ ಆಗಿದೆ, ಇಷ್ಟು ಸಾಕು ನೋಡಿ. ಈಗ ನಾವು ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ ನಂತರ ಒಂದು ಸ್ವಲ್ಪ ನಾನು ಹಸಿ ತೆಂಗಿನಕಾಯಿ ತೆಗೆದಿಟ್ಟಿದ್ದೆ ಅಲ್ವಾ, ಉರಿಯಾದ ತೆಂಗಿನಕಾಯಿ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಸಣ್ಣ ತರಿಯಾಗಿ, ದೊಡ್ಡ ತರಿಯಲ್ಲ, ಸಣ್ಣ ಚಿರೋಟಿ ರವೆಗಿಂತಲೂ ಸಣ್ಣ ತರಿಯಾಗಿ ಒಳ್ಳೆ ಕಡೆದು ಬರೋಣ. ಈಗ ಕೋಳಿ ಸಾರಿನ ತೆಂಗಿನ ಮಸಾಲೆ ಕಡೆದಾಯಿತು. ಈಗ ಒಂದೇ ಒಂದು ಬೆಳ್ಳುಳ್ಳಿ ಹೆಸರು, ಒಂದು ಚಿಟಿಕೆ ಜೀರಿಗೆ ಹಾಕಿ ಇದನ್ನೊಂದು 2 ನಿಮಿಷ ಕಡಿದು ಬರುವ. ಫಸ್ಟ್ ಹಾಕಬಾರ್ದು, ಕೊನೆಯಲ್ಲಿ ಹಾಕಿ ಕಡಿಬೇಕು. ಈಗ ಬೆಳ್ಳುಳ್ಳಿ ಜೀರಿಗೆ ಕೂಡ ಹಾಕಿ ಕಡೆದಾಯಿತು. ಇನ್ನು ನಮ್ಮ ಕೋಳಿ ಕೂಡ ಬೆಂದಿದೆ. ನಾವು ಕೋಳಿಗೆ ಉಪ್ಪು ಹಾಕಿರಲಿಲ್ಲಲ್ಲ, ಈಗ ಉಪ್ಪು ಹಾಕಿ ಒಂದು ನೀರುಳ್ಳಿ ಕಟ್ ಮಾಡಿರೋದು ಹಾಕಿ ಒಂದು 3 ನಿಮಿಷ ಕುದಿಸ್ಬೇಕು. ಯಾಕಂದರೆ ಚಿಕನ್ ಪೀಸ್ ಕೂಡ ಉಪ್ಪು ಎಳಿಬೇಕಲ್ವ. ಈಗ ಚಿಕನಿಗೆಲ್ಲ ಒಳ್ಳೆ ಉಪ್ಪು ಎಳೆದಿದೆ, ನೀರುಳ್ಳಿ ಬೆಂದಿದೆ. ಈಗ ತೆಂಗಿನ ತುರಿಯ ಮಸಾಲೆ ಹಾಕುವ. ಮಸಾಲೆ ಹಾಕಿ ಮತ್ತೆ ಬೇಕಂದ್ರೆ ಉಪ್ಪು ಹಾಕುವ, ಇದು ಕುದಿಯುವಾಗ ಗೊತ್ತಾಗ್ತದೆ ನಮಗೆ. ಮೊದಲು ಸ್ವಲ್ಪ ಉಪ್ಪು ಹಾಕಿರೋದು. ಹಾಗೆ ಒಂದು ಅರ್ಧ ನೀರುಳ್ಳಿ ಹಾಕುವ. ಇದನ್ನೆಲ್ಲ ಒಟ್ಟಿಗೆ ಬೇಯಿಸ್ಬೇಕೀಗ, ಕುದಿಸ್ಬೇಕು. ಬೆಂದಾಗಿದಾಗಲೇ ಚಿಕನ್ ನೋಡಿ. ಇಷ್ಟು ಗಟ್ಟಿ ಸಾರು ಬೇಡ ನಮಗೆ, ಸ್ವಲ್ಪ ತೆಳು ಮಾಡುವ. ಈಗ ಸೇಮ್ ಮಿಕ್ಸಿ ಜಾರಿಗೆ 1 ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ನೀರು ಹಾಕಿ ಅದನ್ನು ಇವಾಗ ಹಾಕಿದೆ. ಇನ್ನು ಕುದಿಸುವ. ಇನ್ನು ಬೇಕಂದರೆ ಮತ್ತೆ ಉಪ್ಪು ಹಾಕುವ. ಇನ್ನು ನೀರು ಹಾಕಬೇಡಿ, ಒಗ್ಗರಣೆ ಹಾಕಿದಾಗ ನೀರು ಹಾಕ್ತದೆ ಸ್ವಲ್ಪ. ಸಾರು ಕುದೀತಾ ಇದೆ, ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕಿದೆ. ನೋಡಿ ಹಾಕಬೇಕು ಉಪ್ಪನ್ನ, ಒಂದೇ ಸಲ ಹಾಕಲಿಕ್ಕೆ ಹೋಗಬಾರ್ದು. ಈಗ ಒಳ್ಳೆ ಕುದೀಲಿ, ಮತ್ತು ಕೊನೆಯಲ್ಲಿ ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ನಮ್ಮ ಸಾರು ಮುಗಿದೋಯ್ತು. ನಮ್ಮ ಸಾರು ಚೆನ್ನಾಗಿ ಕುದೀತು, ಉಪ್ಪೆಲ್ಲ ಕರೆಕ್ಟಾಗಿದೆ. ಇನ್ನೂ ಒಂದು ಒಗ್ಗರಣೆ ಕೊಡುವ. ಈಗ ಸೂಪರಾಗಿ ಬಂದಿದೆ ನೋಡಿ. ಟೈಸನ್ ಕೋಳಿಯ ತೆಂಗಿನ ತುರಿಯ ಸಾರು, ಅಥವಾ ಟೈಸನ್ ಕೋಳಿಯ ತೆಂಗಿನಕಾಯಿ ಸಾರು. ಈಗ ಆಫ್ ಮಾಡುವ. ಕೊನೆಯಲ್ಲಿ ಒಂದು ಈರುಳ್ಳಿಯ ಒಗ್ಗರಣೆ. ನಮ್ಮ ಸಾರು ಈಗ ರೆಡಿ ಆಯಿತು. ಈಗ ಟೈಸನ್ ಕೋಳಿಯ ಕೋಕೋನಟ್ ಸಾರು ರೆಡಿ ಆಯಿತು ನೋಡಿ. ಸೂಪರಾಗಿ ಬಂದಿದೆ. ಚಪಾತಿ ಜೊತೆ, ಅನ್ನ ಜೊತೆ, ಎಲ್ಲದರ ಜೊತೆ ಇದು ಬಹಳ ತುಂಬ ರುಚಿಯಾಗಿರ್ತದೆ. ಮನೆಯಲ್ಲಿ ಎಲ್ಲರೂ ಕೂಡ ಹೀಗೆ ಮಾಡಿ ಟೈಸನ್ ಕೋಳಿಯೊಂದನ್ನು ಕುಕ್ಕರಲ್ಲಿ ಬೇಯಿಸಿ ನೋಡಿ. ಇದೇ ರೀತಿಯಲ್ಲಿ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಅಡುಗೆನ ನೀವು ಮನೆಯಲ್ಲಿ ಮಾಡಿ ನೋಡಬೇಕು. ತುಂಬ ಒಳ್ಳೆಯ ಅಡುಗೆ. ಯಾವಾಗಲೂ ನಿಮ್ಮ ಸಪೋರ್ಟ್ ನನಗೆ ಇರಲಿ. ಮತ್ತೊಂದು ಒಳ್ಳೆಯ ಅಡುಗೆ ಜೊತೆ ಬರ್ತೇನೆ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.